ಎವ್ರಿವನ್, ಇವತ್ತೊಂದು ತುಂಬ ಸಿಂಪಲ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಕ್ರೋಶೆ ಯಾರು ಕಲಿತಿರ್ತಾರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇದು 10 ನಂಬರ್ ಕ್ರೋಶೆ ತೊಗೊಂಡಿದ್ದೀನಿ ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಇದು ಫಸ್ಟ್ ಒಂದು ಲಾಕು ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕು ನೋಡಿ. ಈ ಥರ 2 ಲಾಕ್ ಮಾಡಿಕೊಂಡು ಇವಾಗ 3 mm ಬೀಡ್ಸು ಒಂದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕ್ರೋಶೆಗೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಥ್ರೆಡ್ಗೆ ಈ ಥರ ಪುಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಎಷ್ಟಿದೆ ಅಷ್ಟು ಗ್ಯಾಪ್ ಇಟ್ಕೊಂಡು ಮತ್ತು ಇನ್ನೆರಡು ಲಾಕು ಮತ್ತು 4 ಚೈನ್ ಹಾಕ್ಕೊತೀನಿ. 4 ಚೈನ್ ಹಾಕಿ 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು ಮತ್ತು 3 mm ಬೀಡ್ಸ್ನ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ನೋಡಿ 3 mm ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ಮತ್ತು ಅದನ್ನು ಎಲ್ಲಿಗೆ ಗ್ಯಾಪ್ ಬರುತ್ತೆ ಅಲ್ಲಿಗೆ ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ 2 ಲಾಕ್ಸು ಮತ್ತು 4 ಚೈನು ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಸುಮ್ಮನೆ ಕ್ರೋಶ ಬೇಬಿ ಕುಚ್ಚು ಹಾಕೋ ಬದಲು ಈ ಥರ ಸಿಂಗಲ್ ಮಧ್ಯ ಬೀಡ್ಸ್ ಆ್ಯಡ್ ಮಾಡಿದ್ರೆ ಅದು ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ. ಮತ್ತು ಸಿಂಪಲ್ ಬೇಬಿ ಕುಚ್ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆ ಇದನ್ನು ರೆಫರ್ ಮಾಡಿದ್ರೆ ಖಂಡಿತ ಇದನ್ನು ಹಾಕಿಸ್ಕೊತಾರೆ. ಯಾಕಂದರೆ ಇದು ಸಿಂಪಲ್ಲಾಗಿ ಯೂನಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಹೇಗೆ ಕುಚ್ಚ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಇದು 120 ಸ್ಟ್ಯಾಂಡ್ಸ್ ಥ್ರೆಡ್ಸು ಮಾಡಿಟ್ಕೊಂಡಿದ್ದೀನಿ ನಾನು. ಇದನ್ನು 4 ಚೈನ್ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪಲ್ಲಿ ನಾವು ಕುಚ್ಚು ಹಾಕ್ಕೊತೀವಿ. ಪ್ರತಿ 4 ಚೈನ್ ಗ್ಯಾಪಲ್ಲಿ ಈ ಥರ 120 ಸ್ಟ್ಯಾಂಡ್ಸ್ ಥ್ರೆಡ್ಸ್ ಮಾಡಿಟ್ಕೊಂಡಿರೋದನ್ನ ಕುಚ್ಚು ಹಾಕ್ಕೊತಾ ಇದ್ದೀನಿ. ಈ ಥರ ಥ್ರೆಡ್ ಎಷ್ಟುದ್ದ ಬೇಕಷ್ಟುದ್ದ ಎಳೆದಿಟ್ಕೊಂಡು ಈ ಥರ 4 ಎಳೆ ಗೋಲ್ಡ್ ಥ್ರೆಡ್ ತೊಗೊಂಡು ಆ ಥ್ರೆಡ್ನ ಮಧ್ಯಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಹಿಂದೆ ಮುಂದೆ ಎಲ್ಲೂ ಕಾಣಲ್ಲ. ನಾಟ್ನ ಈ ಥರ ಸೈಡಲ್ಲಿ ಹಾಕಿ, ಯಾವಾಗ ನಾವು ಫ್ರಂಟಿಂದ ಕುಚ್ಚು ಹಾಕ್ತೀವಿ ಆವಾಗ ನಾಟ್ನ ಸೈಡಲ್ಲಿ ಹಾಕಬೇಕು. ಸೀರೆ ಬ್ಯಾಕ್ ಸೈಡಿಂದ ಕುಚ್ಚು ಹಾಕಿದ್ರೆ ಆವಾಗ ಮಧ್ಯಕ್ಕೆ ಹಾಕಿದ್ರು ನಡೆಯುತ್ತೆ. ಈಗ ಸೈಡಲ್ಲಿ ಹಾಕಿದ್ದೀನಿ ನಾನು, ಯಾಕಂದರೆ ಫ್ರಂಟ್ ಸೈಡಿಂದಾನೇ ಕುಚ್ಚು ಹಾಕಿದ್ದೀನಿ. ಕುಚ್ಚೆಲ್ಲ ಫುಲ್ 3 ನಾಟ್ ಆದಮೇಲೆ ನೀಡಲ್ನ ಮಧ್ಯಕ್ಕೆ ಇನ್ಸರ್ಟ್ ಮಾಡ್ಕೊಬೇಕು. ಅವಾಗ ಗೋಲ್ಡ್ ಥ್ರೆಡ್ಡು ಒಳಗಡೆನೇ ಹೋಗುತ್ತೆ, ಫ್ರಂಟು ಬ್ಯಾಕು ಎಲ್ಲೂ ಕಾಣಲ್ಲ. ನೋಡಿ ಇವಾಗ ಫುಲ್ ಕುಚ್ಚು ಕಂಪ್ಲೀಟ್ ಆಗಿದೆ. ಫುಲ್ ಕುಚ್ಚು ಹಾಕಿದ್ದೀನಿ ನೋಡಿ, ಈ ಥರ ಕಾಣಿಸ್ತಿದೆ. ಸ್ಯಾರಿಗೆ ಹಾಕಿದಾಗ ಕಾಂಬಿನೇಷನಲ್ಲಿ ಹಾಕಿದಾಗ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ.